ಇಂದ ಅಥವಾ ಸಂಕಷ್ಟ ಬಂದಿದೆ ಅಂತ ಹೇಳಿದ್ರೆ ವಿಶೇಷ ಅಧಿವೇಶನ ಕರಿಬಹುದೇ ಹೊರತು ಕೇಂದ್ರ ಸರ್ಕಾರದ ಒಂದು ಯೋಜನೆ VB-G ರಾಮ್ಜಿ ಯೋಜನೆ ಏನಿದೆಯಲ್ವಾ ಆ ಯೋಜನೆ ವಿರೋಧಿಸೋದಕ್ಕೋಸ್ಕರ ಒಂದು ಅಧಿವೇಶನ ಕರೀತಾರೆ. ಆ ಯೋಜನೆಯಲ್ಲಿ ವಿರೋಧಿಸುವಂಥದ್ದು ಏನಿದೆ? 100 ಮ್ಯಾಂಡೇಟ್ಸ್ ಇದ್ದಿದ್ದನ್ನು 100 ದಿನ ಕೂಲಿ ಕೊಡ್ತಿದ್ದನ್ನು 125 ದಿನ ಕೂಲಿಗೆ ಮಾಡಿದ್ದಾರೆ. ಆದರೆ ಒಂದು ಕಡ್ಡಾಯ ಮೋದಿ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ ಬೆಳಗ್ಗೆ ಬಂದು ಕೂಡ ಬಯೋಮೆಟ್ರಿಕ್ಸ್ ಕೊಡಬೇಕು, ಫೋಟೋ ತೆಗಿಬೇಕು, ಕೆಲಸ ಮುಗಿದಾದ್ಮೇಲೆ ಫೋಟೋ ತೆಗಿಬೇಕು. ಯಾಕಂದರೆ ಇಲ್ಲಿ ಬಂದು ಫೋಟೋ ತೆಗೆಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಆಚೆ ಹೋದರೆ ಕಾಮಗಾರಿನೇ ಆಗಿರಲ್ಲ. ಹಾಗಾಗಿ ಅದನ್ನು ತೊಗೊಂಬಂದರು. ಗ್ರಾಮ ಪಂಚಾಯಿತಿಗಳದ್ದು ಅವಲ್ಲಿ ಕೇಂದ್ರವನ್ನು ಕಟ್ಟಿಸೋಕ್ಕೆ ಸಂಪೂರ್ಣ ಅನುದಾನವನ್ನು ಕೊಡ್ತಾ ಇದ್ದಾರೆ. ಹಾಗೆ ಕೆರೆಗಳ ಅಭಿವೃದ್ಧಿಗೆ ಮೊದಲು ಹೂಳೆತ್ತರು, ಈಗ ಕಂಪ್ಲೀಟು ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟಿಗೆ ಅಂತೇಳಿ ಹೇಳ್ಬಿಟ್ಟು VB-G ರಾಮ್ಜಿನಲ್ಲಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಏನು ತಪ್ಪಿದೆ? ಸುಳ್ಳೇ ಕೂತ್ಕೊಂಬಿಟ್ಟು ಇಲ್ಲಿ ಹೇಳ್ತಾರೆ. ಆದರೆ ಕೇಂದ್ರ ಸರ್ಕಾರ ಹಿಂದೆ ಮನ್ರೇಗಾ ಇರುವಂಥ ಸಂದರ್ಭದಲ್ಲಿ 90% ಅನುದಾನ ಕೊಡ್ತಿದ್ರು, 10% ರಾಜ್ಯ ಕೊಡ್ತಾ ಇತ್ತು. ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನೀವು 40% ಕೊಡಿ, ನಾವು 60% ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೋದಿಜಿ ಸರ್ಕಾರ ತೊಗೊಂಬಂತು ಭಾಗಿದಾರತ್ವ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದರು. ಅದಕ್ಕೆ ದುಡ್ಡು ಕೊಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಆ ಯೋಜನೆನೇ ವಿರೋಧಿಸೋದಕ್ಕೋಸ್ಕರ ಒಂದು ಅಧಿವೇಶನವನ್ನು ಕರೀತಾ ಇದ್ದಾರೆ. ಹೀಗೆ ನಾನು ನಿಮಗೆ ಹಲವುದನ್ನು ಹೇಳ್ಬೋದು. ಆದರೆ ರಾಜ್ಯದಲ್ಲಿ ಇವತ್ತು ಇವರು ಸಿದ್ದರಾಮಯ್ಯನವರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಪರಿಸ್ಥಿತಿಯಾಗಿದೆ ಅಂದರೆ, ಅವ್ರು ಫಸ್ಟ್ ಟರ್ಮಲ್ಲಿ ಇರಬೇಕಾದ್ರೆ ಮೈಸೂರಿನಲ್ಲಿ ಒಬ್ಬ ಎಕ್ಸಲೆಂಟ್ ಆಫೀಸರು DC ಶಿಖಾ ಇದ್ದರು. ಈ ಮರಿಗೌಡ ಏನು ಇವ್ರನ್ನ ಸೈಟಲ್ಲಿ ಇವ್ರದ್ದು ಕುದಿಗೆ ತಂದಿಟ್ಟಲ್ಲ, ಆ ಮರಿಗೌಡ ಇರ್ಬೋದು. ಮರಿಗೌಡ ಶಿಖಾ ಅವ್ರನ್ನ ಅವಾಚ್ಯ ಶಬ್ದಗಳಿಂದ ಒಂದು ದಲಿತ ಮಹಿಳೆ ನಿಲ್ಲಿಸಿ ಅವಾಗ ಬೇಲ್ ತಗೊಳ್ಳೋವರೆಗೂ ಅವ್ರನ್ನ ಅಬ್ಸ್ಕ್ಯಾಂಡ್ ಆಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರಪ್ಪ ಅಂತ ಹೇಳಿದರೆ ಇದೇ ಸಿದ್ದರಾಮಯ್ಯನವರು. ತಮ್ಮ ಶಿಷ್ಯನ ಪ್ರೊಟೆಕ್ಟ್ ಮಾಡಿಕೊಂಡ್ರು. ಒಬ್ಬ ಅಧಿಕಾರಿನ ಅವಮಾನ ಆದ್ರೂ ಕೂಡ ಸುಮ್ಮನೆ ಕೂತ್ಕೊಂಡ್ರು. ಅಲ್ಲೇ ರಶ್ಮಿ ಮಹೇಶ್ ರೀಜನಲ್ ಕಮಿಷನರ್ ಇದ್ದರು, ಅವ್ರ ಮೇಲೆ ಆಕ್ರಮಣ ಆಯಿತು. ಆವತ್ತು ಏನೂ ಏನು ಮಾಡಲಿಲ್ಲ. MK ಗಣಪತಿ ಅನುಮಾನಾಸ್ಪದವಾಗಿ ಅವರ ಸಾವಾಯಿತು, ಅದ್ರ ಬಗ್ಗೆನೂ ಏನಿಲ್ಲ. ಇನ್ನು ಈ ಕಡೆ ಮಲ್ಲಿಕಾರ್ಜುನ ಬಂಡೆ ಅವ್ರನ್ನ ಯಾರ ದರೋಡೆಕೋರ ಶೂಟ್ ಮಾಡಿ ಸಾಯಿಸಿದ. ಯಾವರೊಬ್ಬ ನಮ್ಮ ಇದರಲ್ಲಿ ತುಮಕೂರಿನಲ್ಲಿ PSI ಜಗದೀಶ್ ಅಂತೇಳಿ ಹೇಳ್ಬಿಟ್ಟು ಅವನಿಗೆ ಡ್ರಾಗರಲ್ಲಿ ಚುಚ್ಚಿ ಒಬ್ಬ ಕಳ್ಳ ಸಾಯಿಸಿದ. ಹೀಗೆ ಅಧಿಕಾರಿಗಳ ಮೇಲೆ ಅವ್ಯಾಹತವಾದಂಥ ದಾಳಿ ಪ್ರಾರಂಭ ಆಗಿತ್ತು. ಸಿದ್ದರಾಮಯ್ಯನವರು 2ನೇ ಸರಿ ಅವರು ಮುಖ್ಯಮಂತ್ರಿ ಆದಾಗ್ಲೂ ಕೂಡ ಇವತ್ತು ಹೆಂಗೆ ಪರಿಸ್ಥಿತಿ ಆಗಿದೆ ಅಂತಂದರೆ ಹುಬ್ಬಳ್ಳಿನಲ್ಲಿ ನೇಹಾ ಮರ್ಡರ್ ಕೇಸ್ ಆಗುತ್ತೆ. ಅದಕ್ಕೆ ಕಾಂಗ್ರೆಸ್ನವರೇ ಅದ್ಯಾವುದೋ ವೈಯಕ್ತಿಕ ವಿಚಾರ ಅಂತೇಳಿ ಹೇಳ್ತಾರೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಲ್ಲ ಇವರು. ಮೊನ್ನೆ ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತ ಮೇಲೆ ಆಕ್ರಮಣ ಆಗುತ್ತೆ, ಆ ರೀತಿ ಅವಾಚ್ಯ ಶಬ್ದಗಳಿಂದ ಅವನು ಅಶೋಕ್ ಗೌಡ ಅಂತೇಳಿ ಹೇಳ್ಬಿಟ್ಟು ಅವನು ನಿಂದಿಸ್ತಾನೆ. ಅವನ್ನ ಅರೆಸ್ಟ್ ಮಾಡೋಕ್ಕೆ ಬಿಡಲ್ಲ, ಅವನನ್ನು ಒಳಗಡೆ ಅವನ್ನ ಕಾಪಾಡಿಕೊಳ್ಳುವಂಥ ಸ್ಥಿತಿ ಬಂದೋಯ್ತು. ಕೊಡಗಿನಲ್ಲಿ ನಾವು BJP ಕಾರ್ಯಕರ್ತ ವಿನಯ್ ಸೋಮಯ್ಯ ಅವನು ಹೆಸರು ಬರೆದಿಟ್ಟು ಸತ್ರೂ ಕೂಡ ಅವನು ಅರೆಸ್ಟ್ ಮಾಡಿಸಲ್ಲ. ಅಲ್ಲಿ ಲೋಕಲ್ ಕಾಂಗ್ರೆಸ್ ಪುಡಾರಿನ ಈ ಥರದ ಒಂದು ಪರಿಸ್ಥಿತಿ ಬಂತು. ಈ ವರುಣಾದಲ್ಲಿ ಅಲ್ಲಿ ಸರ್ವೆಗೆ ಹೋಗೋದ್ರಿಂದ ಅಧಿಕಾರಿಗಳ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ. ಅಲ್ಲಿ ಬಳ್ಳಾರಿನಲ್ಲಿ ಹೋದರೆ ನಿಮಗೆ ಅಲ್ಲಿ ವಿಜಯಪುರದಲ್ಲಿ ಇದು SP-ನ DC-ನ ಅವಮಾನ ಮಾಡಿದರು. ನೀನು ಯಾಕೆ ಸ್ಟೇಜಿಗೆ ಬಂದಿದೆಯಾ ಅಂತ ಅಂತ ಹೇಳಿದರು. ಆಮೇಲೆ SP-ಗೆ ಎಲ್ಲರ ಎದುರುಗಡೆ SP-ನ ಅವಮಾನ ಮಾಡಿದರು. ಇಡೀ ಅಧಿಕಾರಿಗಳನ್ನು ಹೆದರಿಸುವಂಥ ಒಂದು ವಾತಾವರಣ 1000 ದಿನಗಳಲ್ಲಿ 1000 ಸಮಸ್ಯೆಗಳ ಆಗರ ಈ ಕರ್ನಾಟಕ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಆದರೆ ಕಡೆಯದಾಗ ಒಂದೇ ಒಂದು ಮಾತು ಹೇಳ್ತೀನಿ, ಈ 1000 ದಿನಗಳಲ್ಲಿ ಯಾರಿಗಾದರೂ ನೆಮ್ಮದಿ ಅಂತ ಸಿಕ್ಕಿದರೆ ಅದು ಕೇವಲ ಒಂದೇ ಸಮುದಾಯಕ್ಕೆ. ಆ ಸಮುದಾಯ ಯಾವುದು ಅಂತ ನಾನು ಹೇಳಬೇಕು ಅಂತಿಲ್ಲ, ಒಂದೇ ಸಮುದಾಯಕ್ಕೆ. ಯಾಕೆ ಅಂತ ಹೇಳಿದರೆ ಆ ಸಮುದಾಯಕ್ಕೆ ಶಾಂತಿ ನೆಮ್ಮದಿ ಎಲ್ಲ ಸಿಕ್ಕಿರೋದು ಒಂದು ಸಮುದಾಯಕ್ಕೆ. ಸಿದ್ದರಾಮಯ್ಯನವರು ಆ ಸಮುದಾಯನ ಮಾತ್ರ ಹೋಲಿಸೋದು. ಯಾಕಂದರೆ ಆ ಸಮುದಾಯಕ್ಕೆ ಮೊನ್ನೆ ನಿಮಗೆ ಸಾಲದ ಬಡ್ಡಿ ಮನ್ನಾ ಮಾಡ್ತೀವಿ ಅಂದರು. ಆ ಸಮುದಾಯ ಗಣೇಶ ಪ್ರೊಸೆಷನ್ ಮೇಲೆ ಶೋಭಾಯಾತ್ರೆ ಮೇಲೆ ಕಲ್ಲು ಬಿಸಾಡುತ್ತೆ, ಅಣ್ಣಮ್ಮನ ಪ್ರೊಸೆಷನ್ ಮೇಲೆ ಕಲ್ಲು ಬಿಸಾಡುತ್ತೆ. ಯಾವ ಕೇಸು ಆಗಲ್ಲ, ಅವ್ರಿಗೆ ಮಾತ್ರ ಶಾಂತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ, ರಕ್ಷಣೆ ಸಿಗ್ತಾ ಇದೆ. ಆ ಸಮುದಾಯ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಮೇಲೆ ದಾಳಿ ಮಾಡಿದ್ರು, ಆ ಮನೆನ ಸುಟ್ಟಾಕಿದ್ರು. ಅವ್ರ ವಿರುದ್ಧ ಇದ್ದಂಥ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ನೆಮ್ಮದಿಯನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಆ ಸಮುದಾಯ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ ಮೇಲೆ ಜಖಂ ಮಾಡ್ತಾರೆ, ಪೊಲೀಸ್ ಜೀಪ್ ಮೇಲೆ ಹಾಕ್ತಾರೆ, ಪೊಲೀಸರ ಮೇಲೆ ದಾಳಿ ಮಾಡ್ತಾರೆ. ಅವ್ರ ವಿರುದ್ಧ ಇದ್ದಂಥ ಕ್ರಿಮಿನಲ್ ಪ್ರಕರಣಗಳನ್ನು UAPA ಪ್ರಕರಣಗಳನ್ನು ಕ್ಯಾಬಿನೆಟ್ ಎದುರುಗಡೆ ಇಟ್ಕೊಂಡ್ಬಿಟ್ಟು ವಾಪಸ್ ತಗೊಳ್ತಾರೆ. ಆ ಸಮುದಾಯಕ್ಕೆ ಇವತ್ತು ನ್ಯಾಯ ಸಿಗ್ತಾ ಇದೆ ಅಂದರೆ ಅವರಿಗೆ ನೆಮ್ಮದಿಯನ್ನು ಕೊಡ್ತಾ ಇರೋವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದು ಬಿಟ್ಟರೆ ಮಾತೆತ್ತಿರು ಸುಳ್ಳು ಹೇಳಿದೆ ಈ ಸಿದ್ದರಾಮಯ್ಯ. ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ರಾಜ್ಯದ ಜನತೆಗೆ ಮಾತ್ರ ಸುಳ್ಳು ಹೇಳೋದಲ್ಲ, DK ಶಿವಕುಮಾರಿಗೂ ಸುಳ್ಳೆ.
2.5 ವರ್ಷ ಆದ್ಮೇಲೆ ಬಿಟ್ಕೊಡ್ತೀನಿ ಕಣಯ್ಯ ಅಂತ ಹೇಳ್ಬಿಟ್ಟು ಈವಾಗ್ಲೂ ಕೂಡ ದೇವರಾಜ ಅರಸಿದ್ರೆ ರೆಕಾರ್ಡ್ ಮುರಿಬೇಕು, ಇಲ್ಲ ಮಗನ ಕೈಲಿ ಹೇಳಿಸ್ತಾರೆ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳ್ತಾರೆ. ಈ ಸಿದ್ದರಾಮಯ್ಯ ಕರ್ನಾಟಕದ ಜನರಿಗೆ ಮಾತ್ರ ಸುಳ್ಳು ಹೇಳಿರೋದಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಅಧಿಕಾರಕ್ಕೆ ತರಲಿಕ್ಕೆ ಹೆಗಲು ಕೊಟ್ಟು ಹೋರಾಟವನ್ನು ಮಾಡಿದಂಥ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ತನ್ನ ಅಧಿಕಾರಕ್ಕೆ ತರಲಿಕ್ಕೆ ಕಾರಣೀಭೂತ ಆದಂಥ ವ್ಯಕ್ತಿಗೆ ಸುಳ್ಳು ಹೇಳುವಂಥ ವ್ಯಕ್ತಿ 5 ವರ್ಷ ಅಧಿಕಾರ ಕೊಟ್ಟಾಗಿದ್ದೀವಿ, ರಜಾನ ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳುವಂತಹ ಮತದಾರರಿಗೆ ಅವರು ಸುಳ್ಳು ಹೇಳ್ದಲ್ಲೇ ಇರ್ತಾರೆ. ಇಂಥ ಒಂದು ಸುಳ್ಳಿನ ಒಂದು ಸರ್ಕಾರವನ್ನು ಇವತ್ತು ಅವರು ನಡೆಸ್ತಾ ಇದ್ದಾರೆ. 1000 ದಿನಗಳಲ್ಲಿ ಏನೂ ಆಗಿಲ್ಲ, ಬರೀ ಸುಳ್ಳುಗಳು ಹೇಳ್ಕೊಂಡೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು, ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು, ಆರ್ ಅಶೋಕ್ ಅವರು, ನಮ್ಮೆಲ್ಲ ಹಿರಿಯ ಮುಖಂಡರ ಮಾರ್ಗದರ್ಶನ ಮತ್ತು ಅವರ ನಿರ್ದೇಶನದ ಮೇರೆಗೆ ನಾವೆಲ್ಲ ಕಡೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ, ಜನಕ್ಕೆ ಮನವರಿಕೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ವಿ. ನಮ್ಮ ಮಂಡ್ಯದಲ್ಲೂ ಕೂಡ ನಮ್ಮ ಇಂದ್ರೇಶ್ ಅವರು ಇರ್ಬೋದು, ನಮ್ಮ ಅಶೋಕ್ ಅವರು ಇರ್ಬೋದು, ನಮ್ಮ ಸಚಿ ಇರ್ಬೋದು, ಅಥವಾ ನಮ್ಮೆಲ್ಲ ಯಂಗ್ಸ್ಟರ್ಸು ಪ್ರಬಲವಾಗಿ ಇಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಈ ಒಂದು ದುರಾಡಳಿತ ಇರ್ಬೋದು, ಅವರು ಜನಕ್ಕೆ ಮಾಡ್ತಿರೋಂಥ ಮೋಸ ಇರ್ಬೋದು, ಅದನ್ನು ಎಕ್ಸ್ಪೋಸ್ ಮಾಡುವಂಥ ಕೆಲಸವನ್ನು ಭಾಳ ಸಮರ್ಥವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಜೊತೆ ಕೂತ್ಕೊಂಡು ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.